ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಪ್ರತಿಭಟನೆ ಮುಂದುವರಿತಾ ಇದೆ. ಅಣ್ಣ ಒಂದು ನಿಮಿಷ ಹಿಂದೆ ಬೇಡ, ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಹಿನ್ನೆಲೆಯಲ್ಲಿ ಈಗಾಗಲೇ ಮೈಸೂರಿನಲ್ಲಿ ಪ್ರತಿಭಟನೆಗಳು ಜೋರಾಗ್ತಾ ಇದೆ. ಇವತ್ತು ಕೂಡ ಮೈಸೂರಿನ ಬಂಡಿಪಾಳ್ಯ ವೃತ್ತದಲ್ಲಿ ಕಾಂಗ್ರೆಸ್ ಮಾಜಿ ಶಾಸಕ ಎಂ ಕೆ ಸೋಮಶೇಖರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸ್ತಾ ಇದೆ. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಸೋಮಶೇಖರ್ ಅವರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಸರ್, ಆದರೂ ಕೂಡ ಏನು ಒತ್ತಾಯ ಮಾಡ್ತೀರಾ ಸರ್? ನೋಡಿ, ಅಮಿತ್ ಶಾನ ರೌಡಿ ಅಂತೇಳಿ CBIನವ್ರು ಹೇಳಿದ್ರು. ಅವರು ಅಂಥವ್ನ ಕೈಲಿ ಗೃಹ ಖಾತೆ ಇದೆ. ಮೋದಿ ಹಿನ್ನೆಲೆ ಗುಜರಾತ್ನಲ್ಲಿ ಏನು ನಡೀತು ಅಂತ ಅವರಿಬ್ಬರು ನೋಡಿದಾಗ ಇವ್ರುಗಳು ಮಾಡ್ತಾ ಇರ್ತಕ್ಕಂಥ ಕೆಲಸ ಇಡೀ ದೇಶದಲ್ಲಿ ಅರಾಜಕತೆ ಮೂಡೋದಕ್ಕೆ ವಾತಾವರಣಗಳು ಮೂಡ್ತಾ ಇದ್ದಾವೆ. ಪ್ರಜಾಪ್ರಭುತ್ವ ಸಾವಿನ ಅಂಚಿಗೆ ಬಂದಿದೆ. ಇಲ್ಲಿ ಕೇರಳದಲ್ಲಿ ರಾಜ್ಯಪಾಲರು ತೊಂದರೆ ಕೊಡೋದು, ತಮಿಳುನಾಡಲ್ಲಿ ರಾಜ್ಯಪಾಲರು ತೊಂದರೆ ಕೊಡೋದು, ವೆಸ್ಟ್ ಬೆಂಗಾಲಲ್ಲಿ ರಾಜ್ಯಪಾಲರು ತೊಂದರೆ ಕೊಡೋದು, CM ಸೋರೆನ್ನ ಅರೆಸ್ಟ್ ಮಾಡೋದು, ಕೇಜ್ರಿವಾಲ್ನ ಅರೆಸ್ಟ್ ಮಾಡೋದು, ಸಿದ್ದರಾಮಯ್ಯ ಮೇಲೆ ಯಾವುದೇ ಆರೋಪ ಇಲ್ಲದೇ ಇದ್ರೂ ಕೂಡ ಅವ್ರ ಬಗ್ಗೆ ಈ ರೀತಿ ಅವ್ರು ಇಳಿಬೇಕು ಅಂತ ಪ್ರಾಮಾಣಿಕವಾಗಿರೋರು ಇಳಿಬೇಕು. ಈ BJP ಭ್ರಷ್ಟಾಚಾರಿಗಳು ಮತ್ತೆ ಮೆರಿಬೇಕು. ಈ BJP ಭ್ರಷ್ಟಾಚಾರಿಗಳು ಇವರು ಪಕ್ಷಕ್ಕೆ ಹೋದಾಕ್ಷಣಕ್ಕೆ ವಾಷಿಂಗ್ ಮಿಷಿನಲ್ಲಿ ಸ್ವಚ್ಛ ಆಗ್ತಾರೆ. ಪ್ರಾಮಾಣಿಕವಾಗಿರೋರನ್ನ ಅದು ಪ್ರಜಾಪ್ರಭುತ್ವದಲ್ಲಿ ಗೆದ್ದಿರ್ತಕ್ಕಂಥ 136 ಜನ ಗೆದ್ದಿರ್ತಕ್ಕಂಥ ಪ್ರಜಾಪ್ರಭುತ್ವನ ನಾಶದ ಅಂಚಿಗೆ ಕೊಂಡೋಗ್ತಾ ಇದ್ದಾರೆ. ಇವರು ಆಪರೇಷನ್ ಕಮಲ ಮಾಡಿ ಆಡಳಿತ ಮಾಡಿದ್ರು, ಜನಗಳನ್ನ MLAಗಳನ್ನ ಕೊಂಡ್ಕೊಂಡು ಆಡಳಿತ ಮಾಡಿದ್ರು. ಈಗ ಈ ರೀತಿ ಇಡಿ ಅವನು ಕೂಡ ಸಿದ್ದರಾಮಯ್ಯ ಹೆಸರು ಹೇಳುವಂಥ ಒತ್ತಾಯ ಆಗ್ತಾ ಅವನ ಮೇಲೆ FIR ಆಯಿತು. ಈ ರೀತಿಯಾದಂಥ ಕುತಂತ್ರಗಳನ್ನ ಮಾಡ್ತಾವ್ರೆ. ಅದಕ್ಕೋಸ್ಕರ ಈ ರಾಜ್ಯಪಾಲರ ನಡೆ ಸರಿ ಇಲ್ಲ, ಅದಕ್ಕೋಸ್ಕರ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ವಿರೋಧ ಪಕ್ಷದಲ್ಲೂ ಕೂಡ ಕೂಡಲೇ CM ಅವರು ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರೆ ಸರ್. ಅವ್ರು ರಾಜೀನಾಮೆ ಕೊಡೋ ಪ್ರಮೇಯನೇ ಇಲ್ಲ. ಅವ್ರ ಮೇಲೆ ಯಾವುದೇ ಆಂಟಿ ಕರಪ್ಷನ್ ಆ್ಯಕ್ಟು ಅಟ್ರಾಕ್ಟ್ ಆಗ್ತಾ ಇಲ್ಲ. ಅವ್ರು ಯಾವುದೇ ಲಂಚ ತಗೊಂಡಿಲ್ಲ, ಇನ್ಯಾರಿಗೂ ಇನ್ಫ್ಲೂಯೆನ್ಸ್ ಮಾಡಿಲ್ಲ, ಲಂಚದಕ್ಕೋಸ್ಕರ ಲೆಟ್ರ್ ಕೊಟ್ಟಿಲ್ಲ, ಅವರಿಂದ ಯಾವುದೇ ಅಪರಾಧ ಆಗಿಲ್ಲ. ಆದರೂ ಕೂಡ ಇವರು ಇದನ್ನು ದೊಡ್ಡದು ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ಇವತ್ತು ನಮ್ಮ ಪ್ರತಿಭಟನೆಗಳು ನಡೀತಾ ಇದೆ. ನಾಳೆ ಕೂಡ ಮೈಸೂರು ಬಗ್ಗೆ ಕರೆ ಕೊಟ್ಟಿದ್ದಾರೆ ಸರ್. ಅದನ್ನು ನಾವು ಕುಳಿತು ನಾವೆಲ್ಲ ಪಕ್ಷದವ್ರ ಮುಖಂಡರು ಕೂತು ಮಾತಾಡ್ತೀವಿ, ಆಮೇಲೆ ತೀರ್ಮಾನ ತಗೋತೀವಿ. ಇದು ಅಹಿಂದ ಸಂಘಟನೆಗಳು ಕರೆ ಕೊಟ್ಟರ ಬಗ್ಗೆ ಕಾಂಗ್ರೆಸ್ ಬೆಂಬಲ ಇದೆಯಾ ಹೇಗೆ ಸರ್ ಅಂತ ಇನ್ನೂ ನಮ್ಮ ಪಕ್ಷದ ಹಿರಿಯರು ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ. ನಾವಿನ್ನೂ ತೀರ್ಮಾನ ಮಾಡಿಲ್ಲ. ಇದಿಷ್ಟು ಮಾಜಿ ಶಾಸಕ ಎಂ ಕೆ ಸೋಮಶೇಖರ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋ, ರಿಪಬ್ಲಿಕ್ ಕನ್ನಡ, ಮೈಸೂರು. ಎಲ್ಲ ಹಿಂದಕ್ಕೆ ಹೋಗಿ ಹಂಗೆ ಹಿಂಗೆ ಒತ್ತಿಸ್ಬೇಡಿ, ಎಲ್ಲ ಕುಂತ್ಕೊಳ್ಳಿ. ಏನು ಈ ದೇಶದಲ್ಲಿ ಮೋದಿಯವರ ಮತ್ತು ಅಮಿತ್ ಶಾನ ಹಿನ್ನೆಲೆ ನೋಡಿದಾಗ ಅಮಿತ್ ಶಾನ ಒಬ್ಬ ರೌಡಿ ಅಂತೇಳಿ CBIನವ್ರು ಹೇಳಿದ್ರು, ನಾನು ಹೇಳ್ತಾ ಇಲ್ಲ. ಅಮಿತ್ ಶಾನ ರೌಡಿ ಅಂತೇಳಿ CBIನವ್ರು ಹೇಳಿದಂಥದ್ದು. ಅವನು ಅವ್ರ ಕೈಗೆ ಇವತ್ತು ಗೃಹ ಖಾತೆ ಇದೆ. ಇವತ್ತೇನಾಗಿದೆ, ಇಡೀ ದೇಶದಲ್ಲಿ ವೆಸ್ಟ್ ಬೆಂಗಾಲಲ್ಲಿ ರಾಜ್ಯಪಾಲರ ಮುಖಾಂತರ ಅದು ತೋರಿಸ್ತಾ ಇದ್ದಾರೆ, ತಮಿಳುನಾಡಲ್ಲಿ ರಾಜ್ಯಪಾಲರು ತೊಂದರೆ ಕೊಡ್ತಾ ಇದ್ದಾನೆ, ಕೇರಳದಲ್ಲಿ ರಾಜ್ಯಪಾಲರು ತೊಂದರೆ ಕೊಡ್ತಾ ಇದ್ದಾರೆ, ಮತ್ತು ಕೆಲವು ಕಡೆ ED ಅವ್ರ ಕಾಟ, ಕೇಜ್ರಿವಾಲ್ನ ED ಕಳಿಸಿ ಜೈಲಿಗೆ ಹಾಕ್ಸ್ತಕ್ಕಂಥ, ಸೋರೆನ್ನ ED ಅವ್ರು ಕಳಿಸಿ ಜೈಲಿಗೆ ಹಾಕ್ಸ್ತಕ್ಕಂಥ ಕೆಲಸ. ಈ ರೀತಿ ಎಲ್ಲ ಕಡೆ ನಾನಾ ರೀತಿಯ ಕಿರುಕುಳಗಳು ನಡೀತಾ ಇದ್ದಾವೆ. ಈ ಸಲ ಚುನಾವಣೆಯಲ್ಲಿ ಮೋದಿ ತನ್ನ ಕಾಲ ಮೇಲೆ ತಾನು ನಿಂತಿಲ್ಲ, ಅಲ್ಪ ಬಹುಮತ ಕೂಡ ಅವ್ರಿಗೆ ಬಂದಿಲ್ಲ. ಜೊತೆಗೆ ಅವರು ಎರಡು ಕಡೆ ಊರುಗೋಲು, ಒಂದು ಬಿಹಾರ, ಒಂದು ಆಂಧ್ರ ಪ್ರದೇಶ. ಅವರು ಉಲ್ಟಾರಾಮ್ಗಳು ಯಾವ ಕ್ಷಣದಲ್ಲಿ ಉಲ್ಟಾ ಹೊಡಿತಾರೋ ಗೊತ್ತಿಲ್ಲ. ಅವರು ಈ ಥರ ಇರ್ತಕ್ಕಂಥ ಪರಿಸ್ಥಿತಿನಲ್ಲಿ ಇಡೀ ದೇಶದಲ್ಲಿ ಅರಾಜಕತೆ ಮೂಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇಡೀ ಕರ್ನಾಟಕ ದಂಗೆ ಎತ್ತಿ ಉರಿತಕ್ಕಂಥ ಕೆಲಸಗಳಾಗ್ತವೆ. ಏನು ಬಾಂಗ್ಲಾದೇಶಲ್ಲಿ ಆಗಿದೆ, ಇಂಡಿಯಾ ದೇಶದಲ್ಲೂ ಆಗೋದು ದೂರ ಇಲ್ಲ. ಪ್ರಜಾಪ್ರಭುತ್ವ ಸಾವಿನ ಅಂಚಿಗೆ ಬಂದಿದೆ. ಇವರು ಎಲ್ಲ ಕಡೆ ಈ ಥರ ಕುತಂತ್ರಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಕುತಂತ್ರಗಳನ್ನ ಮಾಡಿ ಈ ಸರ್ಕಾರಗಳನ್ನ ತೆಗಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಪ್ರಾಮಾಣಿಕವಾಗಿರೋರನ್ನ ಭ್ರಷ್ಟಾಚಾರಿಗಳಿಂದ ಅಂತಕ್ಕಂಥದ್ದು, ಇವ್ರ ತಾವಿರೋ ಭ್ರಷ್ಟಾಚಾರಿಗಳನ್ನ ಇನ್ನೂ ಪೋಷಿಸಿ ಇನ್ನೂ ಭ್ರಷ್ಟಾಚಾರ ಮಾಡ್ತಕ್ಕಂಥದ್ದು ದೇಶದಲ್ಲಿ ಅರಾಜಕತೆ ಮೂಡ್ತಾ ಇದೆ. ಇಡೀ ದೇಶದಲ್ಲಿ ಪ್ರಜಾಪ್ರಭುತ್ವ ಸಾಯ್ತಾ ಇದೆ. ಮತ್ತು
ಬಾಂಗ್ಲಾದಲ್ಲಿ ಹೇಗೆ ಇಡೀ ದೇಶದಲ್ಲಿ ಜನ ದಂಗೆ ಎದ್ದರೋ ಹಂಗೆ ಇಡೀ ದೇಶದಲ್ಲಿ ದಂಗೆ ಎದ್ದೇಳೋ ವಾತಾವರಣ ಎಲ್ಲ ರಾಜ್ಯಗಳಲ್ಲೂ ನಡೀತಾ ಇದ್ದಾವೆ. ಈಗಲಾದರೂ ಅವರು ಗೌರವ ಕಲ್ತ್ಕೊಂಡು ಈ ದೇಶದ ಒಕ್ಕೂಟ ವ್ಯವಸ್ಥೆ ಉಳಿಬೇಕಾದ್ರೆ ಮೋದಿ ಮತ್ತು ಅಮಿತ್ ಶಾ ಸರಿಯಾಗಿ ನಡ್ಕೋಬೇಕಾಗಿದೆ, ರಾಜ್ಯಪಾಲರು ಕೂಡ ಸರಿಯಾಗಿ ನಡ್ಕೋಬೇಕಾಗಿದೆ. ಅದು ಕೂತ್ಕೊಂಡು ತೀರ್ಮಾನ ಮಾಡಿ ಹೇಳ್ತೀವಿ, ಮುಂದಕ್ಕೆ ಅನೌನ್ಸ್ ಮಾಡ್ತೀವಿ. ಇಲ್ಲಿ ಕೂತ್ಕೊಂಡು ಕುಳಿತು ಅದು ಒಗ್ಗಟ್ಟಾಗಿ ಮಾತನಾಡಿ ತೀರ್ಮಾನ ಮಾಡ್ತೀವಿ. ಈಗ ಇಲ್ಲ ಕುಳಿತು ಮಾತನಾಡಿ ತೀರ್ಮಾನ ಮಾಡ್ತೀವಿ. ಮೇಲ್ಗಡೆಯವರು ಎಲ್ಲ ಸೇರಿ ಕುಳಿತು ಮಾತಾಡ್ತೀವಿ. ಇನ್ನೂ ತೀರ್ಮಾನ ಆಗಿಲ್ಲ. ಮೈಸೂರು ಬಂದು ನಮ್ಮಿಂದ ತೀರ್ಮಾನ ಆಗಿಲ್ಲ. ಮುಂದಕ್ಕೆ ಬನ್ನಿ ಸರ್, ಮುಂದಕ್ಕೆ ಬನ್ನಿ. ನಾನೇ ತೆಗಿತೀನಿ
ಹಿಂದೆ ಬಣ ಹಿಂದೆ ಬಣ ಸಂವಿಧಾನ ವಿರೋಧಿ ರಾಜ್ಯಪಾಲರಿಗೆ ಪ್ರಜಾಪ್ರಭುತ್ವ ವಿರೋಧಿ ರಾಜ್ಯಪಾಲರಿಗೆ ರಾಜ್ಯಪಾಲರಿಗೆ ಹೋರಾಟ